ಯಶಿಕಾ ಗೌಡ. ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಮನೆಯಲ್ಲೂ ಹಬ್ಬ ಆಗಿದೆ, ಪೂಜೆ ಆಗಿದೆ ಅಂತ ಅಂದ್ಕೊತೀನಿ. ನಾನು ಈ ಭಾವ್ಯ ಗೌಡ. ನಾನು ಕೂಡ ಚೆನ್ನಾಗಿ, ಅದು ಬೇಯಿಸಿದ್ರೆ ಹಂಗೆ ಚೆನ್ನಾಗಿರಲ್ವಾ? ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬೇಯಿಸ್ಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಈ ವರ್ಷ ದೇವರು ಆರೋಗ್ಯ, ಆಯಸ್ಸು, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರಿ ಜೀವನ ಪೂರ್ತಿ ಅಂತ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಇವತ್ತು ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ, ನಂದು ಕೂಡ ಹಬ್ಬ ಆಗಿದೆ ಫೈನಲಾಗಿ. ಈ ಟೈಮ್ ಆಲ್ರೆಡಿ 9:30. ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ಇವತ್ತೇನಾಗಿತ್ತು ಅಂತ ಹೇಳಿದ್ರೆ, ಬೆಳಗ್ಗೆನೇ ಎದ್ದು ಸ್ವಲ್ಪ ನಾನು ಏರ್ಟೆಲ್ ಅವ್ರಿಗೆ, ನನಗೆ ವೈಫೈ ಕನೆಕ್ಟ್ ಬೇಕಾಗಿತ್ತು ಮನೆಗೆ. ವೈಫೈಗೆ ಹೇಳಿದ್ದೆ. ಅವರು ಬೆಳಗ್ಗೆನೇ ಬಂದು ಹಾಕೋದಕ್ಕೆ ಅಂತ ಬಂದು ಹಾಕಿ ಹೋದರು. ಅದಾದಮೇಲೆ ನಾನು ಆಫೀಸಲ್ಲಿ ಆ್ಯಕ್ಟ್ ಇತ್ತು, ಅದು ಚೆನ್ನಾಗಿರಲಿಲ್ಲ. ವೈಫೈ ಕನೆಕ್ಷನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಏರ್ಟೆಲ್ದು ತೊಗೊಳ್ಳೋಣ ಅಂತ ಹೇಳಿ ಮನೆಗೆ ಏರ್ಟೆಲ್ ವೈಫೈ ಕನೆಕ್ಷನ್ ತೊಗೊಂಡೆ. ಅದಾದಮೇಲೆ ಇವತ್ತು ವೈಫೈ ಎಲ್ಲ ನಾವು ಮನೇಲಿ ಅವರು ಬಂದು ವೈಫೈ ಕನೆಕ್ಷನ್ ಎಲ್ಲ ಕೊಟ್ಬಿಟ್ಟು ಹೋದರು. ನಾನು ಪೂಜೆನೆಲ್ಲ ಮುಗಿಸ್ಕೊಂಡು, ಇವತ್ತು ಮನೆಗೆ ಯಾರೋ ಫ್ರೆಂಡ್ ಬಂದಿದ್ದರು, ಅವ್ರಿಗೆ ಸ್ವಲ್ಪ ಕಾಫಿ, ತಿಂಡಿ, ಊಟ ಎಲ್ಲ ಅರೇಂಜ್ ಮಾಡಿಬಿಟ್ಟು ನಾನು ಮನೆಯಲ್ಲಿ ಪೂಜೆ ಮುಗಿಸಿ, ಇವತ್ತು ಹಿಂಗೂ ಮಂಗಳವಾರ ಆಗಿತ್ತಲ್ವ, ಸರಿ ಕಾರ್ಯಸಿದ್ಧಿ ಆಂಜನೇಯಗೆ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಮನೆಯಿಂದ ಮ್ಯಾಪ್ ಹಾಕ್ಕೊಂಡೆ. ಆ ಮ್ಯಾಪ್ ಎಲ್ಲಿ ಕರ್ಕೊಂಡೋಗಿದೆ ಅಂತ ಹೇಳಿದ್ರೆ, ಗಿರಿನಗರಲ್ಲಿರೋ ಕಾರ್ಯಸಿದ್ಧಿ ಕರ್ಕೊಂಡೋಗಿಲ್ಲ. ನಿಜವಾಗ್ಲೂ ಮ್ಯಾಪ್ನ ನಂಬ್ಕೊಂಡು ಹೋಗ್ಬಿಟ್ರೆ ಗೊತ್ತಿಲ್ಲದವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಒಂದೊಂದು ಸರಿ ಒಬ್ಬೊಬ್ಬಳೇ ಹೋಗ್ತಾ ಇದ್ದೆ. ಈ ಸರಿ ಅಂದ್ಬಿಟ್ಟು ನಮ್ಮ ಅಪ್ಪನೂ ಯಶಿಕನೂ ಕರ್ಕೊಂಡೋದೆ. 2 ವೀಲರಲ್ಲೇ ಹೋದೆ. ಬೇಡ, ಕಾರ್ ಬೇಡ, ಟ್ರಾಫಿಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದು ನೋಡಿದ್ರೆ ನನಗೆ ಕನ್ಫ್ಯೂಸ್ ಆಯಿತು. ಪಟ್ಟಣಗೆರೆ ಯಾವುದೋ ಮೆಟ್ರೋ ಸ್ಟೇಷನ್ ಬಂತು. ಏನಿದು ಪಟ್ಟಣಗೆರೆ ಬಂದಿದೆಯಲ್ಲ ಅಂತ ನಾನು ನೋಡಿದ್ರೆ, ಏನೋ ಈ ರೂಟಲ್ಲಿ ಹೋಗ್ಬೋದೇನೋ, ಎಲ್ಲೋ ಶಾರ್ಟ್ಕಟ್ಟಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೋದರೆ, ಅದು ಯಾವುದೋ ಬೇರೆ ಕಾರ್ಯಸಿದ್ಧಿ ಆಂಜನೇಯ ಕರ್ಕೊಂಡೋಯ್ತು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ, ಇವತ್ತು ಡೇ ಫುಲ್ ಮೂಡ್ ಆಫ್ ಆಗೇ ಇತ್ತು ಅಂತಲೇ ಹೇಳ್ಬೋದು. ರೋಡ್ ಮಿಸ್ ಆಯಿತು. ಮತ್ತು ಅಲ್ಲಿಂದ ಅಲ್ಲಿ ಹೋಗಕ್ಕೆ ಬಂದಿದ್ದೀವಿ, ಯಾವುದೋ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿಂದನೇ ನಮಸ್ಕಾರ ಮಾಡಿಕೊಂಡು, ಆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬರೋಣ ಅಂದ್ಕೊಂಡ್ರೆ, ಅವ್ರು ನೋಡಿದ್ರೆ 6:30ಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ನೋಡೋದ್ರಲ್ಲಿ ನನಗೆ ಯಾಕೋ ಮನಸ್ಸು ತಡೀತಾ ಇರಲಿಲ್ಲ. ಇಲ್ಲ, ನಾನು ಅಲ್ಲಿರೋ ಕಾರ್ಯಸಿದ್ಧಿ ಆಂಜನೇಯಂಗೆ ಹೋಗಬೇಕು ಅಂತ ಅಂದ್ಕೊಂಡು, ಮತ್ತು ನಾನು ಮ್ಯಾಪ್ ಕೂಡ ಆನ್ ಆಗ್ತಾ ಇರಲಿಲ್ಲ. ತುಂಬಾ ಬೇಜಾರಾಯಿತು. ಇನ್ನೊಂದು ಐಫೋನ್ ತೊಗೊಂಡೋಗಿದ್ದೆ. ಐಫೋನಲ್ಲಿ ಒಂದ್ಸರಿ ಮ್ಯಾಪ್ ಹಾಕ್ಕೊಂಡು, ರೂಟ್ ಮ್ಯಾಪ್ ಹಾಕ್ಕೊಂಡು ಹೋದೆ. ಅದಾದಮೇಲೆ ನಾನು ಫೈನಲಾಗಿ ಗಿರಿನಗರಲ್ಲಿರೋ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಏನು ಮಾಡ್ತಾ ಇದೆಯಾ? ನನ್ನ ಬಾಯೊಳಕ್ಕೆ ಏನಾರು ಹಾಕ್ಯಾಡ್ತೀವಿ. ಏನು ಮಾಡ್ತಾ ಇದೆಯಾ? ಕಡಲೆಕಾಯನ್ನು ಕ್ಲೀನ್ ಮಾಡ್ತಾ ಇದ್ದೆ. ಏನು ಇದ್ರಲ್ಲಿ ಏನೈತೆ ಕ್ಲೀನ್ ಮಾಡೋಕ್ಕೆ? ನೋಡಿ, ಸೆತ್ತೆ, ಕಡ್ಡಿ, ಕಸ ಎಲ್ಲ ಗಲೀಜು ಐತಲ್ಲ, ಅದನ್ನೇ ಬೇಯಿಸ್ತೀಯಾ? ಅದು ಬೇಯಿಸಿದ್ರೆ ಹಂಗೆ ಚೆನ್ನಾಗಿರಲ್ವಾ? ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಶಿಕಾ ಬಂದು ವೀಡಿಯೋಸ್ ಹಿಡಿತಾ ಇದ್ದಾಳೆ. ನಂಗೆ ಗೊತ್ತೇ ಇಲ್ಲ ಅವಳು ವೀಡಿಯೋಸ್ ತೆಗಿತಾ ಇರೋದೇ ನಂಗೆ ಗೊತ್ತಾಗಲಿಲ್ಲ. ನನ್ನ ಪಾಡಿಗೆ ನಾನು, ಅದು ನಮ್ಮದು ಸ್ವಲ್ಪ ದೇವ್ರದ್ದು ಪೂಜಾ ಸ್ಟ್ಯಾಂಡನ್ನು ಮೇಲೆ ಇಟ್ಟಿದ್ದಾರೆ. ಅದು ಗೊತ್ತಾಗ ಸ್ವಲ್ಪ ಹೈಟ್, ನಾನು ತುಂಬ ಹೈಟ್ ಇದ್ದೀನಿ, ಬಟ್ ಅದು ನನಗೆ ಎತ್ತಲ್ಲ. ನನಗೆ ಇಷ್ಟು ದಿನ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ನನಗೆ ಗಂಧ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಮಂತ್ರಾಲಯದಿಂದ ತೊಗೊಂಬಂದಿದ್ದೆ. ಆ ಗಂಧನ ಮುಟ್ತಾ ಇದ್ದೆ. ಇವತ್ತು ನನಗೆ ಅಲ್ಲೇನೆ ಸಿಕ್ತು. ಒಂದು ಖುಷಿ ಆಯಿತು ನನಗೆ ಗಂಧ ಸಿಕ್ಕಿದ್ದು. ನಿಜವಾಗ್ಲೂ ಗಂಧ ತೊಗೊಂಬಂದು ಎಲ್ಲ ಮಾಡ್ತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನನ್ನ ಫ್ರೆಂಡ್ಸ್ ಬಂದರು ಮನೆಗೆ. ಸೊ ಹಾಗಾಗಿ ಅವ್ರಿಗೆಲ್ಲ ಸ್ವಲ್ಪ ಏನು ಬೇಕು ಅವ್ರಿಗೆಲ್ಲ ಟೀ, ಕಾಫಿ ಎಲ್ಲ ಮಾಡಿಕೊಟ್ಟು ಇವಾಗ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಆದಮೇಲೆ ನಾನು ವೀಡಿಯೋಸ್ ಹಾಕ್ತೀನಿ.
ದೇವ್ರಿಗೆ ಇಟ್ಟು ಫೈನಲಿ ಪೂಜೆ ಎಲ್ಲ ಮುಗಿಸ್ದೆ. ನನಗೆ ಈ ಥರ ಗಂಧ ಇಡಬೇಕು ರಾಯರಿಗೆ ಅಂದರೆ ತುಂಬಾ ಇಷ್ಟ. ಪೂಜೆ ಎಲ್ಲ ಮುಗಿಸಿ ನಾನು ಇವತ್ತು ಮಧ್ಯಾಹ್ನ ಊಟನೇ ಮರ್ತೋಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಅಮ್ಮ ಅಕ್ಕಿ ರೊಟ್ಟಿ ಮಾಡಿದರು. ಅಕ್ಕಿ ರೊಟ್ಟಿ ಎಲ್ಲ ತಿಂದ್ಕೊಂಡು ನಾನು ಊಟ ಮರೆತು ಸ್ವಲ್ಪ ಹಾಲಿಟ್ಟಿದ್ದೆ. ಅಮ್ಮ ಸಂಜೆ ಏನಾದರೂ ಹಬ್ಬದ ಅಡುಗೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು. ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಪೂಜೆ ಎಲ್ಲ ಮಾಡಿ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ನಮ್ಮಪ್ಪ ಆಚೆ ವೆಯ್ಟ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ದೇವ್ರ ಮುಂದೆ ನಿಂತ್ಕೊಂಡ್ರೆ ನನಗೆ ದೇವ್ರ ಹತ್ರ ಜಾಸ್ತಿ ಹೊತ್ತು ನಿಂತ್ಕೋತೀನಿ. ಅಲ್ಲಿ ಹೋದ್ವಿ ಫೈನಲಾಗಿ ಹಾಗೋ ಹಿಂಗೋ ಮ್ಯಾಪ್ ಹಾಕ್ಕೊಂಡು ಇವ್ರನ್ನ ಕೇಳಿಕೊಂಡು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ತು. ಅಲ್ಲೋದ್ರೆ ಜನ ಎಷ್ಟು ಜನ ನಿಂತ್ಕೊಂಡಿದ್ರು ಅಂತ ಹೇಳಿದ್ರೆ, ಯಶಿಕಾಗೆ ಬೇರೆ ಹೊಟ್ಟೆ ಅಷ್ಟಿದೆ, ಸುಸ್ತಾಗಿದೆ. ಯಶಿಕಾ ಅಳ್ತಾ ಇದ್ದಾಳೆ. ಅವಳಿಗೆ ತುಂಬ ಟಯರ್ಡ್ ಆಗಿಬಿಡ್ತು. ಟೂ ವೀಲರಲ್ಲಿ ಸುತ್ತಾಡ್ಬಿಟ್ಟು ಪಾಪ ಅವಳಿಗೆ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಫೈನಲಿ ದೇವಸ್ಥಾನ ಓಪನ್ ಆಗಿದ್ದೇನೆ ಎಲ್ಲರೂ ಒಳಗಡೆ ಓಡಿ ಹೋದರೆ ಈ ಥರ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವ್ಲಾಗು. ಹಾಯ್, ನಾನು ನಿಮ್ಮ ಯಶಿಕಾ ಗೌಡ. ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಮಮ್ಮಿ. ಥ್ಯಾಂಕ್ ಯು ಚಿನ್ನು, ಲವ್ ಯು ಚಿನ್ನು. ನೀನು ಕೂಡ ಅಷ್ಟೇ. ಈ ವರ್ಷ ಎಲ್ಲ ಖುಷಿಯಾಗಿರು. ಈ ವರ್ಷ ಅಲ್ಲ 100 ವರ್ಷ ಖುಷಿಯಾಗಿರು. ನಿಮಗೆ ದೇವರು ಆರೋಗ್ಯ, ಆಯಸ್ಸು, ನೆಮ್ಮದಿ, ವಿದ್ಯೆ, ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಚಿನ್ನು. ನೀನು ಅಷ್ಟೇ. ನೀನು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು, ಖುಷಿಯಾಗಿರು ಚಿನ್ನು. ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬಂದು ಕೊನೆಗೆ ನಮ್ಮಮ್ಮ ಅಡುಗೆ ಮನೆಯಲ್ಲಿದ್ದರು. ಅಮ್ಮನ್ನ ಕರ್ಕೊಂಬಂದು ನಮ್ಮಪ್ಪ ರೂಮಲ್ಲಿದ್ದರು. ನಮ್ಮಪ್ಪ ಅಮ್ಮನ್ನ ಇಬ್ಬರನ್ನ ಕರ್ಕೊಬಂದು ನಿಜವಾಗ್ಲೂ ಅವ್ಳಿಗೆ ಎಷ್ಟು ಒಳ್ಳೆ ಬುದ್ಧಿ ಅಂದರೆ ಅವರಿಬ್ಬರನ್ನ ಕರ್ಕೊಂಬಂದು ಕೂರಿಸ್ಕೊಂಡು ಅವ್ರಿಗೆ ಎಳ್ಳು ಬೆಲ್ಲ ತಿನ್ನಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವಳಿಗೆ ಎಷ್ಟು ಮೆಚೂರ್ಡಾಗಿ ಯೋಚನೆ ಮಾಡ್ತಾಳೆ ಅಂದರೆ ನಿಜವಾಗ್ಲೂ ಒಂದೊಂದು ಸರಿ ನನಗೆ ಅನ್ನಿಸ್ಬಿಡುತ್ತೆ ಎಷ್ಟು ಬುದ್ಧಿ ಇದೆ ಅವಳಿಗೆ, ಎಷ್ಟು ಟ್ಯಾಲೆಂಟ್ ಇದ್ದಾಳೆ ಅಂತ ಅನ್ನಿಸ್ಬಿಡುತ್ತೆ. ನಿಜವಾಗ್ಲೂ ಮಕ್ಳುಗಳು ಇದೇ ಥರ ಇರಲಿ. ನನ್ನ ಮಗಳಿಗೆ ಆರೋಗ್ಯ, ಆಯಸ್ಸು, ವಿದ್ಯೆ, ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನ ಹತ್ರ ಕೇಳ್ಕೊತೀನಿ. ನಿಜವಾಗ್ಲೂ ನನ್ನ ಮಗಳು ತುಂಬ ಮೆಚ್ಚೂರ್ಡು, ಬುದ್ಧಿವಂತೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಮಟ್ಟಕ್ಕೆ ಯೋಚನೆ ಮಾಡ್ತಾಳೆ ಅವಳು. ನನ್ನ ತಂದೆ ತಾಯಿನ ಕರ್ಕೊಂಬಂದು ಎಷ್ಟು ಚೆನ್ನಾಗಿ ತಿನ್ನಿಸ್ತಾ ಇದ್ದಾಳೆ ಅಂದರೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಬರೋ ಥರನೇ ಅನ್ನಿಸ್ಬಿಡುತ್ತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇವತ್ತಿನ ಈ ದಿನದ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.